ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಗೌರ್ಮೆಂಟ್ ಎಕ್ಸಾಮ್ ಅಕಾಡೆಮಿಗೆ. ಇವತ್ತು ನಿಮಗೆ SDA FDA 0 ಹೇಗೆ ಶುರು ಮಾಡೋದು, ಏನನ್ನು ಓದೋದು, ಹೇಗೆ 3 ತಿಂಗಳಲ್ಲಿ ತಯಾರಾಗೋದು ಎಂದು ನಾನು ನಿಮಗೆ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡುತ್ತಿದ್ದೇನೆ. ಈ ವಿಡಿಯೋ ಕೊನೆ ತನಕ ನೋಡಿ, ಹಾಗೆ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ನಿಮ್ಮ ಪ್ರಿಪೇರ್ ಜಾಸ್ತಿ ಆಗಬೇಕು, ಓಕೆನಾ? ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಓಕೆನಾ? ಹೇಗೆ ನಿಮಗೆ 3 ತಿಂಗಳಲ್ಲಿ ಹೇಗೆ ಓದೋದು ಅಂತ ನಿಮಗೆ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡುತ್ತೇನೆ, ಓಕೆನಾ? ಬನ್ನಿ ನೋಡೋಣ. ಈಗ ನಾವು ಸೆಕ್ಷನ್ 1ನಲ್ಲಿ ಮಾತಾಡೋಣ, ಓಕೆನಾ? ಸೆಕ್ಷನ್ 1ನಲ್ಲಿ ಏನಪ್ಪ ಅಂದರೆ ಸಿಲಬಸ್ ಎಕ್ಸಾಮ್ ಪ್ಯಾಟರ್ನ ಹೇಗೆ ನಾವು ತಿಳ್ಕೊಳ್ಳೋಣ ಮೊದಲು, ಓಕೆನಾ? ಮೊದಲು ಸಿಲಬಸ್ ಗೊತ್ತಾಗಬೇಕು, ನಮಗೆ ಸಿಲಬಸ್ ಏನಿದೆ ಅಂತ ಮೊದಲು ನಮಗೆ ಗೊತ್ತಾಗಬೇಕು, ಓಕೆನಾ? ನಾನಿಲ್ಲಿ SDA FDA ಬಗ್ಗೆ ಸಾಮಾನ್ಯವಾಗಿ 3 ವಿಭಾಗಗಳಾಗಿ ಕವರ್ ಮಾಡುತ್ತೇನೆ, ಓಕೆನಾ? ಫಸ್ಟ್ನೇದು ಬಂದು ಜನರಲ್ ನಾಲೆಡ್ಜ್ ಅಂದರೆ ಸ್ಟ್ಯಾಟಿಕ್ GK ಅಂತ ಇರುತ್ತೆ, ಓಕೆನಾ? ಇಂಡಿಯಾ, ಕರ್ನಾಟಕ, ಹಿಸ್ಟ್ರಿ, ಜಿಯೋಗ್ರಫಿ ಇಲ್ಲಿ ಸ್ಟ್ಯಾಟಿಕ್ ಜನರಲ್ ನಾಲೆಡ್ಜ್ ಒಳಗೆ ಇಲ್ಲಿರುತ್ತೆ, ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಜನರಲ್ ಸೈನ್ಸ್ ಅಂತ ಇರುತ್ತೆ, ಓಕೆನಾ? ಮೆಂಟಲ್ ಎಬಿಲಿಟಿ ಅಂತ ಇರುತ್ತೆ, ಓಕೆನಾ? ಈ ಬೇಸಿಕ್ ಸೈನ್ಸ್ ಮತ್ತು ರೀಸನಿಂಗ್ ನಿಮಗೆ ಅವಶ್ಯಕತೆ ಇರುತ್ತೆ, ಓಕೆ? ನೆಕ್ಸ್ಟ್ ಬಂದುಬಿಟ್ಟು ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ ಹೆಂಗೆ ಓದಬೇಕಪ್ಪ ಅಂದರೆ ಕಳೆದ 6 ರಿಂದ 12 ತಿಂಗಳ ಪ್ರಮುಖ ಸುದ್ದಿಗಳನ್ನು ನೀವು ಕರೆಂಟ್ ಅಫೇರ್ಸ್ ಓದಿದ್ರೆ ನಿಮಗೆ ಅಷ್ಟು ಸಾಕಾಗುತ್ತೆ, ಓಕೆನಾ? ನೆಕ್ಸ್ಟ್ ಬಂದು ಎಕ್ಸಾಮ್ ಪ್ಯಾಟ್ರನ್ ಏನಪ್ಪ ಅಂದರೆ MCQ ಆಧಾರ ಮೇಲೆ ಇರುತ್ತೆ, ಓಕೆನಾ? ನಿಮ್ಗೆ ಯಾವುದೇ ಬರೆಯುವಂತಹ ಅವಶ್ಯಕತೆ ಇರೋದಿಲ್ಲ, ಓನ್ಲಿ MCQ ಮೇಲೆ ನಿಮಗೆ ಈ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಓಕೆನಾ? ಟೈಮ್ ಮ್ಯಾನೇಜ್ಮೆಂಟ್ ಭಾಳ ಮುಖ್ಯವಾಗಿದೆ ಈ ಎಕ್ಸಾಮ್ ಒಳಗೆ, ಓಕೆನಾ? ಟೈಮ್ ಮ್ಯಾನೇಜ್ಮೆಂಟ್ ಆಗಿರಬೇಕು. ಈ 3 ವಿಭಾಗಗಳನ್ನು ಪ್ರಿಯಾರಿಟಿಯಾಗಿ ಆಧಾರದ ಚೆನ್ನಾಗಿ ಓದ್ಕೊಂಡು ಹೋದರೆ ಈ ಎಕ್ಸಾಮ್ ನೀವು ಕ್ಲಿಯರ್ ಮಾಡೋ ಅವಶ್ಯಕತೆ ಜಾಸ್ತಿ ಇರುತ್ತೆ, ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಸೆಕ್ಷನ್ 2 ಬೇಸಿಕ್ ಸ್ಟಡಿ ಆಫ್ ಮೆಟೀರಿಯಲ್ ಅಪ್ಪ, ಓಕೆನಾ? ಭಾರತೀಯ ಸೋರ್ಸ್ ಇಂಡಿಯಾದ ಸೋರ್ಸ್ಗಳಿಂದ ಎಷ್ಟು ಪುಸ್ತಕಗಳು ಬೇಕಿಲ್ಲ. ಬಿಗಿನರ್ಸ್ಗೆ ಜಸ್ಟ್ ರಿಕಮೆಂಡ್ ಮಾಡ್ತೀನಿ ಯಾವ ಬುಕ್ ಓದಬೇಕಪ್ಪ ಅಂತ. ಮೊದಲು ಬಂದುಬಿಟ್ಟು NCERT 6 to 10th ವರೆಗೆ ನೀವು NCERT ಓದಬೇಕು. ಯಾವುದಪ್ಪ ಹಿಸ್ಟ್ರಿ ಓದಬೇಕು, ಜಿಯೋಗ್ರಫಿ ಓದಬೇಕು, ಹಾಗೆ ಪೊಲಿಟಿಕಲ್ ಸೈನ್ಸ್ ಓದಬೇಕು. ಹಾಗೆ ಸಿಂಪಲ್ಲಾಗಿ ಕೋರ್ಸ್ ಆಗಿಬಿಟ್ಟು ನೀವು ಓದಿದರೆ ಸಾಕು NCERT. ನೆಕ್ಸ್ಟ್ ಬಂದುಬಿಟ್ಟು ಸ್ಟೇಟ್ ಸ್ಪೆಸಿಫಿಕ್ ಬುಕ್, ನೀವು ಸ್ಟೇಟ್ ಇನ್ಸೈಡ್ ಬುಕ್ಕನ್ನು ಓದಬೇಕು, ಓಕೆನಾ? ಜನರಲ್ GK ಅವರಿಗೆ. ಅದಾದಮೇಲೆ ಏನಪ್ಪ ಅಂದರೆ ಕ್ವಿಕ್ ರೆಫರೆನ್ಸ್ ಮಾಡಬೇಕು, ಓಕೆನಾ? ನೀವು 137 ರೂಲ್ಸ್ ಗೊತ್ತಿರುತ್ತಲ್ವ, ಅದನ್ನು ಕ್ವಿಕ್ ರೆಫರೆನ್ಸ್ ಮಾಡಿದ್ರೆ ನೀವು ಇಲ್ಲಿ ಆರಾಮಾಗಿ ನಿಮಗೆ ಎಕ್ಸಾಮ್ ಕ್ಲಿಯರ್ ಮಾಡಿ. ನೆಕ್ಸ್ಟ್ ಬಂದು ಡೈಲಿ ನ್ಯೂಸ್ ಪೇಪರ್ ಯಾವುದು ಓದಬೇಕಪ್ಪ ಅಂದರೆ ಬೆಟರಪ್ಪ ಅಂದರೆ ಪ್ರಜಾವಾಣಿ ವಿಜಯ ಕರ್ನಾಟಕ ಅಷ್ಟೇನು ಚೆನ್ನಾಗಿಲ್ವಾ, ಪ್ರಜಾವಾಣಿ ನೀವು ಡೈಲಿ 30 ಮಿನಿಟ್ಸ್ ಓದಿದ್ರೆ ಸಾಕು. ಫಸ್ಟ್ ಬಿಗಿನರ್ಸ್ ಅಪ್ಪ ಅಂದರೆ 1 hour ಟೈಮ್ ಇರುತ್ತೆ, ಬರ್ತಾ ನೀವು 30 ಮಿನಿಟ್ಸ್ ಎಕ್ಸಾಮ್ ಇದು ನ್ಯೂಸ್ ಪೇಪರ್ ಆರಾಮಾಗಿ ಓದ್ಬೋದು. ಮತ್ತು ಏನಪ್ಪ ಜಾಸ್ತಿ ಇಂಪಾರ್ಟೆಂಟ್ ಅಪ್ಪ ಅಂದರೆ ಪ್ರೀವಿಯಸ್ ಕ್ವಶನ್ ಪೇಪರ್ ನೀವು ರೆಫರ್ ಮಾಡಿದ್ರೆ ತುಂಬ ಮುಖ್ಯ ಆಗುತ್ತೆ, ಓಕೆನಾ? ಪ್ರೀವಿಯಸ್ ಪೇಪರ್ ನೀವು ರೆಫರ್ ಮಾಡಿದರೆ ಎಕ್ಸಾಮ್ ಹೇಗೆ ಬರುತ್ತೆ, ಕ್ವಶನ್ ಹೇಗೆ ಬರುತ್ತೆ ಅಂತ ನಿಮಗೆ ಅಲ್ಲೇ ಆಲ್ಮೋಸ್ಟ್ ನಿಮಗೆ ಅರ್ಥ ಆಗುತ್ತೆ, ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಸೆಕ್ಷನ್ 3 ಟೈಮ್ ಟೇಬಲ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ? ಏನಪ್ಪ ಅಂದರೆ ರಿಯಲ್ ಕನ್ಸಿಸ್ಟೆನ್ಸಿ ಇರಬೇಕು ನೀವು ಓದೋಕ್ಕೆ. ಡೈಲಿ ಓದ್ತಾ ಇರಬೇಕು. ಒಂದಿನ ಓದಿ 4 ದಿನ ಬಿಡೋಕೆ ಆಗೋದಿಲ್ಲ, ಓಕೆನಾ? ಡೈಲಿ ನೀವು ಓದ್ತಾ ಇದ್ದರೆ ನಿಮಗೆ ಕನ್ಸಿಸ್ಟೆನ್ಸಿ ಬೆಳೆಯುತ್ತೆ, ಹಾಗೆ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಅವಶ್ಯಕತೆ ಇರುತ್ತೆ, ಓಕೆ? ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಆಪ್ಷನ್ ನಿಮಗೆ ಕೊಡ್ತೀನಿ ಅಂದರೆ ಯಾರು ಜಾಬ್ ಮಾಡ್ತಿರ್ಬೋದು, ಇಲ್ಲ ಸ್ಕೂಲಿಗೆ ಹೋಗ್ತಿರ್ಬೋದು, ಇಲ್ಲ ಕಾಲೇಜಿಗೆ ಹೋಗ್ತಿರ್ತಾರೆ, ಓಕೆ? ಅವ್ರಿಗೆ ಏನಪ್ಪ ಅಂದರೆ ಮಾರ್ನಿಂಗ್ 5:30 6:30 ವರೆಗೆ NCERT ರೀಡಿಂಗ್ 1 hour NCERT ರೀಡ್ ಮಾಡಿದರೆ ನಿಮಗೆ ಸಾಕಾಗುತ್ತೆ, ಓಕೆ? ನೆಕ್ಸ್ಟ್ ಬಂದು ಲಂಚ್ ಬ್ರೇಕ್ ಒಳಗೆ ಅಂದರೆ ಎವ್ರಿ 30 ಮಿನಿಟ್ಸ್ ಒಳಗೆ ನೀವು ಕರೆಂಟ್ ಅಫೇರ್ಸ್ ಓದಿದರೆ, ಲಂಚ್ ಬ್ರೇಕ್ ಟೈಮ್ ಇರುತ್ತಲ್ವ, ಅವಾಗ ನೀವು ಕರೆಂಟ್ ಅಫೇರ್ಸ್ ಓದಿದರೆ ನಿಮಗೆ ಹೆಚ್ಚು ಅವಶ್ಯಕತೆ ಇರುತ್ತದೆ. ನೆಕ್ಸ್ಟ್ ಬಂದುಬಿಟ್ಟು ನೈಟ್ 8:30 to 10:30 ವರೆಗೆ ನೀವು ಏನು ಮಾಡೋಕ್ಕಂದರೆ ಏನಪ್ಪ ಇಲ್ಲಿ 30ವರೆಗೆ ಏನು ಮಾಡೋಕ್ಕಪ್ಪ ಅಂದರೆ MCQ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಸಾಕು. ಜಸ್ಟ್ ಏನಪ್ಪ ಜಾಬ್ ಮಾಡೋರು ಆಮೇಲೆ ಡಿಗ್ರಿ ಓದೋರಿಗೆ ಎಷ್ಟು ಮಾಡಿ ಸಾಕು. ಆಮೇಲೆ ಡಿಗ್ರಿ ಮುಗಿದ ಮೇಲೆ ನೀವು ಆರಾಮಾಗಿ ಇದನ್ನ ಓದ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಫುಲ್ ಟೈಮ್ ಮಾಡೋರಿಗೆ, ಫುಲ್ ಟೈಮ್ ಅಂದರೆ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋರಿಗೆ ಏನು ಮಾಡೋಕ್ಕಪ್ಪ ಅಂದರೆ ಮಾರ್ನಿಂಗ್ ಟೈಮ್ ಟೇಬಲ್ ಕೊಟ್ಟಿನಲ್ವ, ಈ ಥರ ಓದಿದ್ರೆ ಸಾಕು. ನೀವು ಮಾರ್ನಿಂಗ್ 8 to 10 ವರೆಗೆ NCERT ಓದೋಕ್ಕೆ 2 hour, ಆಮೇಲೆ 1 to 2 ವರೆಗೆ ಆಮೇಲೆ ಕರ್ನಾಟಕ GK ಓದ್ರಿ, ಆಮೇಲೆ 5 to 7 ವರೆಗೆ MCQ PYQ ಬಿಡಿಸ್ರಿ. ಅದಾದಮೇಲೆ 9 to 10 ವರೆಗೆ ನಿಮಗೆ ಕರೆಂಟ್ ಅಫೇರ್ಸ್ ಓದಿ ಆರಾಮಾಗಿ ಮಾಡ್ಕೋಬೋದು, ಓಕೆನಾ? ಇದು ಬಂತು ಆಮೇಲೆ ಇದು ಮಾಡೋಕ್ಕೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ವೀಕ್ಲಿ ಒಂದು ಮಾರ್ಕ್ ಟೆಸ್ಟ್ ಕೊಡಲೇಬೇಕಾಯ್ತಾ? ವೀಕ್ಲಿ ಒಂದು ಮಾರ್ಕ್ಸ್ ಟೆಸ್ಟ್ ಕೊಡಲಿಕ್ಕಂದರೆ ನೀವೇನು ಓದಿಲ್ಲ ಅಂತ ನಿಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನೀವು ವೀಕ್ಲಿ ಒಂದು ಮಾರ್ಕ್ಸ್ ಟೆಸ್ಟ್ ನೀವು ಕೊಡ್ತಾಯಿರಿ, ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ
ಸೆಕ್ಷನ್ 4 ಅಂದರೆ MCQ ಟೆಕ್ನಿಕಲ್ ಪ್ರಾಕ್ಟೀಸ್ ಏನು ಮಾಡಬೇಕು ಅಂತ. MCQಗಳು ನಿಮ್ಮ ಡಿಯಲ್ ಬ್ರೇಕರ್ ಆಗಿರ್ಬೇಕು. ಹೇಗೆ ಪ್ರಾಕ್ಟೀಸ್ ಮಾಡಬೇಕು, ಒಂದು ದಿನಕ್ಕೆ 20-30 ನಿಮಗೆ ಟಾರ್ಗೆಟ್ ಇಟ್ಕೊಳ್ಳಿ. ಓಕೆನಾ, ಇಷ್ಟು MCQ ನಾವು ಕ್ಲಿಯರ್ ಮಾಡೋಕ್ಕಂತಂದು ಇಷ್ಟು ಟಾರ್ಗೆಟ್ ನೀವು ಇಟ್ಕೊಂಡು ಡೈಲಿ MCQ ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ, MCQ ಮೇಲೆ ನೋಟ್ಸ್ ಮಾಡಿ. ಓಕೆನಾ, ನಿಮ್ಗೆ ಯಾವ ಇಂಪಾರ್ಟೆಂಟ್ ಅನಿಸುತ್ತೆ, ಇದು ಇಂಪಾರ್ಟೆಂಟ್ ಅನಿಸಿದಾಗ ಆ MCQ ಮೇಲೆ ನೋಟ್ಸ್ ನೋಡಬೇಕಂದ್ರೆ ಯಾಕೆ ರಾಂಗ್, ಆಮೇಲೆ MCQ ಮೇಲೆ ಯಾಕೆ ರಾಂಗ್ ಆಯಿತು, ಕಾನ್ಸೆಪ್ಟ್ ನಮಗೆ ಗೊತ್ತಿಲ್ವಾ, ನಾನು ಓದಿಲ್ವಾ ಅಂತ ನೀವು ಒಂದು ಟೈಮ್ ಚೆಕ್ ಮಾಡ್ಕೊಳ್ಬೇಕು. ಓಕೆ, ಆಮೇಲೆ ಟೈಮ್ ಪ್ರಾಕ್ಟೀಸ್ ಮಾಡಿ ಕರೆಕ್ಟ್ ಟೈಮಾಗಿ 20 MCQ 20 ನಿಮಿಷ ಒಳಗೆ ನೀವು ಬಿಡಿಸ್ಬೇಕು. ಓಕೆನಾ, ನೀವು 20 MCQ 1 ಅವರ್ ಮಾಡಿದ್ರೆ ನಿಮಗೆ ಎಕ್ಸಾಮಲ್ಲಿ ನಿಮಗೆ ಟೈಮ್ ಕರೆಕ್ಟಾಗಿ ಸಾಲೋದಿಲ್ಲ. ಹಾಗಾಗಿ 20 MCQ ಅಂದರೆ 20 ನಿಮಿಷ, 30 MCQ ಅಂದರೆ 30 MCQ ಬಿಡಿಸ್ಬೇಕು. ಓಕೆನಾ, ಆಮೇಲೆ ಟಾಪಿಕ್ ವೈಸ್ ಬ್ಯಾಚ್ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಈ ಟಾಪಿಕ್ ಮೊದಲೇ ಹಿಸ್ಟ್ರಿ MCQ 1 ಡೇ ಮಾಡು, ನೆಕ್ಸ್ಟ್ ಜಿಯೋಗ್ರಫಿ ಮಾಡು, ಆಮೇಲೆ ಥರ್ಡ್ ಡೇ ಸೈನ್ಸ್ ಮಾಡು. ಈಗ ಬರೀ ದಿನಾಲು ನನಗೆ ಸೈನ್ಸ್ ಇಷ್ಟ ಅಂತಂದು ಸೈನ್ಸ್ ಮಾಡೋದು, ಹಿಸ್ಟ್ರಿ ಅಂತ ಮಾಡಬೇಡಿ. ಓಕೆನಾ, ಡೈಲಿ ಒಂದು ಸಬ್ಜೆಕ್ಟ್ ನೀವು MCQ ಮಾಡ್ತಿರ್ಬೇಕು. ಓಕೆನಾ, ಅದಾದಮೇಲೆ ಆಮೇಲೆ ಯೂಸ್ ಗೂಗಲ್ ಶೀಟ್ ಅಂದರೆ ನೋಟ್ಬುಕ್ ಆಗಲಿ ಯೂಸ್ ಮಾಡ್ಬೇಕು. ಓಕೆನಾ, ರಾಂಗ್ ಆಗಿರೋ ಕ್ವಶನ್ನು ಬರ್ಕೋಬೇಕು. ಯಾಕೆ ರಾಂಗ್ ಆಯಿತು, ಎಲ್ಲಿ ರಾಂಗ್ ಆಯಿತು ಅಂತ ನೀವು ಒನ್ ಟೈಮ್ ಬರ್ಕೋಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಸೆಕ್ಷನ್ 3 ಅಂದರೆ ಸೆಕ್ಷನ್ 5 ಅಂದರೆ ಮಂತ್ಲಿ 3 ಮಂತ್ಸ್ ರೋಡ್ ಮ್ಯಾಪ್ ನಿಮಗೆ ಕೊಡ್ತೀನಿ, ಹೇಗೆ ನಿಮಗೆ ಓದಬೇಕು ಅಂತ. ನಿಮ್ಗೆ ಇಷ್ಟ ಆದರೆ ಇದನ್ನು ತಗೊಳ್ಳಿ, ಇಲ್ಲ ನಿಮಗೆ ಮೊದಲ ಎಲ್ಲಾದರೂ ರೋಡ್ ಮ್ಯಾಪ್ ನಿಮಗೆ ಗೊತ್ತಿದ್ದರೆ ಅದನ್ನೇ ಫಾಲೋ ಮಾಡಿ. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ಫಸ್ಟ್ ಮಂತ್ ಒಳಗೆ NCERT 6 to 8 ಒಳಗೆ ಬೇಸಿಕ್ ಮುಗಿಸ್ರಿ. ಆಮೇಲೆ ಕರ್ನಾಟಕ GK ಡೈಲಿ 30 ಮಿನಿಟ್ಸ್ GK ಅಂದರೆ ನೀವು ಸ್ವಲ್ಪ ಡೈಲಿ ಓದಬೇಕು. ಓಕೆನಾ, ಮಂತ್ 2 ಒಳಗೆ ಏನು ಮಾಡಬೇಕಪ್ಪ ಅಂದರೆ ಫಿನಿಶ್ ರಿಮೈನಿಂಗ್ NCERT ಅಂದರೆ ಫಸ್ಟ್ ಮಂತ್ ಒಳಗೆ 6 to 8 ಒಳಗೆ ಓದಿರ್ತೀರ. ಆಮೇಲೆ ಸೆಕೆಂಡ್ ಮಂತ್ ಒಳಗೆ ರಿಮೈನಿಂಗ್ NCERT ಅಂದರೆ 9 to 10 ಒಳಗೆ NCERT ನೀವು ಓದಿರಿ. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ಮಂತ್ 3 ಒಳಗೆ ಏನು ಮಾಡೋಕ್ಕಪ್ಪ ಅಂದರೆ ಇಂಟೆನ್ಸಿವ್ MCQ ಮಾಡಬೇಕು. ಓಕೆನಾ, ಆಮೇಲೆ ಫುಲ್ ಸಿಲೆಬಸ್ ರಿವಿಷನ್ ಮಾಡಬೇಕು. ಡೈಲಿ ಮಾರ್ಕ್ಸ್ ಟೆಸ್ಟು ಎವ್ರಿ ಆಲ್ಟರ್ನೇಟ್ ಡೇ ನೀವು ಮಾಡ್ತಾ ಹೋಗ್ಬೇಕು. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ವೀಕ್ ರಿವಿಷನ್ ಮಾಡಬೇಕು. ಅಂದರೆ ನೀವು ವೀಕ್ ರಿವಿಷನ್ ಮಾಡಲೇಬೇಕು ಕಂಪಲ್ಸರಿ. ಯಾಕಪ್ಪ ಅಂದರೆ ನೀವು ವಾರೆಲ್ಲ ಓದಿದ್ದು ಹೇಗೆ ನಿಮಗೆ ನೆನಪಲ್ಲಿ ಇದೆಯಾ ಇಲ್ಲ ಅಂತ ಒನ್ ಟೈಮು ವೀಕ್ ರಿವಿಷನ್ ಕಂಪಲ್ಸರಿ ಮಾಡಬೇಕು. ಹಾಗೆ ಡೈಲಿ ಒಂದು PQ ನೀವು ಬಿಡಿಸಿದರೆ ಈ ಎಕ್ಸಾಮ್ ಕ್ಲಿಯರ್ ಮಾಡೋದು ನಿಮಗೆ ಅವಶ್ಯಕತೆ ಇದ್ದೇ ಇರುತ್ತೆ. ಓಕೆನಾ, ನೆಕ್ಸ್ಟ್ ಏನಪ್ಪ ಅಂದರೆ ಸೆಕ್ಷನ್ 6 ಅಂದರೆ ಸ್ಟಡಿ ಹ್ಯಾಕ್ ಮೋಟಿವೇಶನ್ ಅಂದರೆ ಸ್ವಲ್ಪ ಮೋಟಿವೇಶನ್ ತಂದಿದ್ದೀನಿ. ಯಾಕಂದರೆ ಆ್ಯಕ್ಟಿವ್ ರೀಕಾಲ್ ಮಾಡಬೇಕು, ಯಾವಾಗಲೂ ಆ್ಯಕ್ಟಿವ್ ರೀಕಾಲ್ ಮಾಡ್ತಾ ಇರಬೇಕು. ಓಕೆನಾ, ಆಮೇಲೆ ಸ್ಪೀಡ್ ರಿಪಿಟೇಷನ್ ಅಂದರೆ ಸ್ಪೇಸ್ ರಿಪಿಟೇಷನ್ ಮಾಡಬೇಕು. ಹೇಳಿದ್ನಲ್ಲ 137 ಪ್ಯಾಟರ್ನ್ ಅಂತ, ಈ 137 ಪ್ಯಾಟರ್ನ್ ಫಾಲೋ ಮಾಡಿದರೆ ಪಕ್ಕ ನೀವು ಯಾವುದೇ ಎಕ್ಸಾಮ್ ಆದರೆ ನೀವು ಕ್ಲಿಯರ್ ಮಾಡೋದು. ಓಕೆನಾ, ಆಲ್ಮೋಸ್ಟ್ ಎಲ್ಲ ಸಕ್ಸಸ್ ಆಫ್ ಪೀಪಲ್ ಎಲ್ಲ ಹೇಳ್ತಾ ಇರ್ತಾರೆ 137 ರೂಲ್ ಅಂತ. ನೀವು ಆಲ್ಮೋಸ್ಟ್ ಕೇಳಿರ್ತೀರ ಆಯಿತಾ, ಯೂಟ್ಯೂಬರ್ ಆಗಲಿ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿರ್ತೀರ. ಓಕೆನಾ, ಅದಾದಮೇಲೆ ಗ್ರೂಪ್ ಸ್ಟಡಿ ಇಂಪಾರ್ಟೆಂಟ್. ನಿಮಗೆ ಗ್ರೂಪ್ ಸ್ಟಡಿ ಮಾಡಿದ್ರೆ ಆಲ್ಮೋಸ್ಟ್ ಜಾಸ್ತಿ ನೆನಪಿರುತ್ತೆ. ಇಲ್ಲ ನಮಗೆ ಒಬ್ಬರೇ ಇದ್ದೀರಾ ಅಂದರೆ ಪರವಾಗಿಲ್ಲ, ನೀವು ನಿಮ್ಮ ಮನೆಯವ್ರ ಹತ್ರ ಆಗಲಿ ನೀವು ಒಬ್ಬರೇ ಕೂತ್ಕೊಂಡು ರೀಕಾಲ್ ಮಾಡಿದ್ರೆ ಬೆಟರ್ ಅನಿಸುತ್ತೆ. ಓಕೆನಾ, ಆಮೇಲೆ ಹೆಲ್ತಿ ಆಗಿರ್ಬೇಕಾಯ್ತು. ಈ ಕಾಂಪಿಟೇಟಿವ್ ಎಕ್ಸಾಮ್ ಓದೋಕೆ ಉಂಟು ಅಂದರೆ ನೀವು ಹೆಲ್ತಿ ಆಗಿರ್ಬೇಕು. ಹೆಲ್ತ್ ಇದು ಇಂಪಾರ್ಟೆಂಟ್. ನೀವು ಒಂದಿನ ಹೆಲ್ತ್ ತಪ್ಪಿದ್ರೆ ನೀವು ಇಷ್ಟು ದಿನ ಕಷ್ಟಪಡಿದ್ದೆಲ್ಲ ಹೋಗಿಬಿಡುತ್ತೆ. ಓಕೆನಾ, ಡೈಲಿ 6 to 7 ಅವರ್ಸ್ ಆರಾಮ್ ಸ್ಲೀಪ್ ಮಾಡಿ. ಓಕೆನಾ, ಆರಾಮ್ ಮಲ್ಕಲೇಬೇಕು. ನೀವು 6-7 ಅವರ್ ಮಲಗಲೇಬೇಕು. ಮಲಗಿದ್ರೆ ಆರಾಮ್ ನೀವು ಆರಾಮಿರುತ್ತೆ. ಓಕೆನಾ, ಆಮೇಲೆ ಒಂದು ಮೋಟಿವೇಶನ್ ಹೇಳ್ತೀನಿ ಗೊತ್ತಾಗ, ನಿಮ್ಗೆ ಇಷ್ಟ ಆದರೆ ಕೇಳಿ. ಇಂದಿನ ದಣಿವು ನಾಳಿನ ಜಯಕ್ಕೆ ಸೇತು ಅಂತ ಹೇಳ್ತಾರೆ ಆಯಿತಾ. ಸ್ಮಾಲ್ ವಿನ್ ಸೆಲೆಬ್ರೇಟ್ ಮಾಡಿರಿ. ಓಕೆನಾ, ನಿಮ್ಮ ಸಣ್ಣ ಗೆಲುವನ್ನು ಸೆಲೆಬ್ರೇಟ್ ಮಾಡ್ತಾ ಹೋದರೆ ಮುಂದೆ ಒಂದು ದೊಡ್ಡ ನಿಮಗೆ ಏನು ಸಕ್ಸಸ್ ನೀವು ಕಾಣ್ತೀರಿ. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ಏನಂದ್ರೆ ನಿಮಗೇನಾದರೂ ಈ ವಿಡಿಯೋ ಹೆಲ್ಪ್ ಆದರೆ ನಮ್ಮ ಲಿಂಕ್ ಹೆಲ್ಪ್ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ಥರ ಸಪೋರ್ಟ್ ಮಾಡಿ. ಹಾಗೆ ನಿಮಗೇನು ಫ್ರೀ ನೋಟ್ಸ್ ಏನಾದ್ರು ಬೇಕಪ್ಪ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೇನೆ. ಓಕೆ, ಇಲ್ಲಾಂದರೆ ಇನ್ಸ್ಟಾಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಜಾಯ್ನ್ ಆಗಿ. ಓಕೆನಾ, ನಿಮಗೆ ಡೈಲಿ ಟೆಲಿಗ್ರಾಮಲ್ಲಿ ನಿಮಗೆ ಡೈಲಿ MCQನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆ, ನಿಮ್ಗೆ ಇಷ್ಟ ಆದರೂ ಹೋಗಿ ಜಾಯ್ನ್ ಆಗಿ. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ಕಮೆಂಟ್ ಯುವರ್ ಎಕ್ಸಾಮ್ ಆ್ಯಂಡ್ ಚಾಪ್ಟರ್ ಬಿಲೋ. ಅಂದರೆ ನೀವು ಯಾವ ಎಕ್ಸಾಮ್ಗೆ ಓದ್ತಿದ್ದೀರ ಅಂತ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವೀಡಿಯೋ ಏನಾದರೂ ಬೇಕಿದ್ದರೆ, ನೆಕ್ಸ್ಟ್ ವೀಡಿಯೋ ಯಾವುದ್ರ ಬಗ್ಗೆ ಮಾಡಬೇಕಂತ ನಿಮ್ಗೆ ಇಷ್ಟ ಇದೆ ಆ ವಿಡಿಯೋ ಅದ್ರ ಬಗ್ಗೆ ಹೇಳಿ, ನಾನು ನೆಕ್ಸ್ಟ್ ಆ ವಿಡಿಯೋ ಬಗ್ಗೆ ವಿಡಿಯೋ ಮಾಡ್ತೀನಿ. ಓಕೆನಾ, ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆನಾ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಗೌರ್ಮೆಂಟ್ ಎಕ್ಸಾಮ್ ಅಕಾಡೆಮಿಗೆ. ಹಾಗೆ ಶೇರ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಹೂ ಪ್ರಿಪೇರ್ ಎಕ್ಸಾಮ್ ಅವರಿಗೆಲ್ಲರಿಗೆ ಶೇರ್ ಮಾಡಿ. ಓಕೆನಾ, ಆಲ್ ದ ಬೆಸ್ಟ್. ನಿಮಗೆಲ್ಲರಿಗೆ ಒಳ್ಳೆಯದಾಗಲಿ. ಜೈ ಹಿಂದ್.